ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಮೊದಲನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಅಶ್ವಿನಿ ಮ್ಯಾಮ್ ಅವರು ಎಗೈನ್ ನಾನು ಬಿಗ್ ಬಾಸ್ ಇಂದ ಆಚೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ಇಂದ ಆಚೆ ಹೋಗ್ಬೇಕಾ ಬೇಡವಾ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇನ್ನಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಈ ಪ್ರೋಮೋದಲ್ಲಿ ಏನಿದೆ ಅಂತ ಕಂಪ್ಲೀಟ್ ಆಗಿ ಮಾತಾಡೋಣ. ಅಂಡ್ ತುಂಬಾ ಜನ ಖುಷಿ ಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಅಶ್ವಿನಿ ಅವರೇನೆ ನಾನು ಮನೆಯಿಂದ ಆಚೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆಕ್ಚುಲಿ ಸ್ವಲ್ಪ ಸೀರಿಯಸ್ ಆಗುತ್ತೆ ಅಂತ ಅನ್ಕೊಂತೀನಿ. ಐ ಡೋಂಟ್ ನೋ ಯಾಕೆ ಟೂ ಡೇಸ್ ಇಂದ ಬರೀ ಅಶ್ವಿನಿ ಅವ್ರದೇ ಪ್ರೊಮೋ ಬರ್ತಾ ಇದೆ. ಅಶ್ವಿನಿ ಅವ್ರದ್ದೇ ಒಂದಷ್ಟು ಮಾತುಕತೆಗಳಿರುವಂತ ಫುಟೇಜ್ ತೋರಿಸ್ತಾ ಇದ್ದಾರೆ. ನಿನ್ನೆ ಅಶ್ವಿನಿ ಅವರಿಗೆ ಗಿಲ್ಲಿ ಅವರು ಕಣ್ಣೀರ್ ಹಾಕ್ಸಿದಾಯ್ತು. ಸೊ ಇವತ್ತು ರಘು ಅವರು ಅಶ್ವಿನಿ ಅವ್ರಿಗೆ ಇಲ್ಲಿ ಕಣ್ಣೀರ್ ಹಾಕ್ಸ್ತಾ ಇದ್ದಾರೆ. ಸೊ ಸೇಮ್ ಆಸ್ ಟಾಸ್ಕ್ ಮುಗಿದ್ಮೇಲೆ ಆಗಿರೋದು ಆಕ್ಚುಲಿ ಇದು ಗೈಸ್ ಹೇಳ್ಬೇಕು ಅಂತಂದ್ರೆ. ಸೊ ರಘು ಅವ್ರು ಬರ್ತಾರೆ, ಕ್ಯಾಪ್ಟನ್ ಆದಂತ ರಘು ಅವರು ಅಶ್ವಿನಿ ಅವ್ರಿಗೆ ಕೆಲಸ ಮಾಡಿ ಬನ್ನಿ ಅಂತ ಹೇಳ್ತಾರೆ. ನನಗೆ ಬೆನ್ನು ಹೋಗ್ತಾ ಇದೆ, ಒಂದು 10 ಮಿನಿಟ್ಸ್ ಮಾಡ್ತೀನಿ ಅಂತ ಅಂತಾರೆ. 10 ಮಿನಿಟ್ಸ್ ಅಲ್ಲಿ ಬ್ಯಾಕ್ ಪೈನ್ ಹೋಗ್ಬಿಡುತ್ತಾ ಅಂತ ಕೇಳ್ತಾರೆ. ಸೊ ಅದಕ್ಕೆ ಒಂದಷ್ಟು ಮಾತುಕತೆಗಳು ಮಾಡಲ್ಲ ಹೋಗ್ರಿ ಅಂತ ಅಂತಾರೆ. ನೆಕ್ಸ್ಟ್ ಬನ್ನಿ ಆಮೇಲೆ 10 ಮಿನಿಟ್ಸ್ ಅಲ್ಲಿ ಹೋಗ್ಬಿಡುತ್ತಾ ಅಂತಂದಾಗ ಮಾಡಲ್ಲ ಹೋಗ್ರಿ ಅಂತ ಅಂತಾರೆ. ಅದಕ್ಕೆ ಕೋಪಗೊಂಡಂತ ರಘು ಅವರು ಹೋಗು ಮಾಡಬೇಡ ಹೋಗು ಅಂತ ಅಂತಾರೆ. ಅದಕ್ಕೆ ಯಾರು ಹೇಳ್ತಾ ಇದೆಯಾ ಹೋಗು ಅಂತ, ಯಾರಿಗೆ ಏಕವಚನದಲ್ಲಿ ಯಾವನ್ಗೆ ಹೇಳ್ತಾ ಇದೆಯಾ ಅಂತ, ಏಕವಚನದಲ್ಲಿ ಯಾರಿಗೆ ಹೇಳ್ತಾ ಇದಾರೆ ಅಂತ ಇವ್ರಿಗೆ ಹೋಗು ಅಂತಂದೇ ತಪ್ಪು ಗುರು. ಇದು ನಂಗೆ ಅರ್ಥ ಆಗ್ತಾ ಇಲ್ಲ. ಎನಿವೇಸ್ ಅದು ಮಾತಾಡೋಣ. ಹೋಗು ಅಂದ ತಕ್ಷಣ ಇವರು ನಿನಗೆ ನೀನೆಲ್ಲ ಬೆಟ್ಟೆಲ್ಲ ತೋರಿಸ್ಬೇಡ ಅಂತ ರಘು ಅವರು ಕೂಡ ಫ್ಯೂರಿಯಸ್ ಆಗ್ತಾರೆ. ಆಕ್ಚುಲಿ ಇಲ್ಲಿ ಫಸ್ಟ್ ಟೈಮ್ ರಘು ಅವರು ಅವರ ಒಂದು ಕಾಮ್ ಕಂಪೋಸ್ ನೇಚರ್ ನ ಬಿಟ್ಟು ನಿಂತ್ಕೊಂಡಿರೋದು. ಡೇ ಒನ್ ರಘು ಇವತ್ತು ಓಪನ್ ಆಯ್ತು. ಆಕ್ಚುಲಿ ತುಂಬಾ ನಾನು ರಘು ಅವ್ರನ್ನ ನೋಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಇಷ್ಟು ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಂತ ವ್ಯಕ್ತಿ ಯಾಕೆ ಇಷ್ಟೊಂದು ರೈಸ್ ಆದ್ರು ಅಂತಂದ್ರೆ ಎಷ್ಟು ಸತಿ ಅಂತ ಹೇಳ್ತಾ ಇರ್ತಾರೆ. ಇವನ್ ಗಿಲ್ಲಿಗೂ ಇವ್ರು ಹೇಳ್ಬೇಕು, ಗಿಲ್ಲಿ ಕೂಡ ಕೆಲಸ ಮಾಡೋದ್ರಲ್ಲಿ ಕಳ್ಳಾಟ ಆಡ್ತಾರೆ. ಅಂಡ್ ಇಲ್ಲಿ ಅಶ್ವಿನಿ ಮ್ಯಾಮ್ ಅವರು ಕೂಡ ಕೆಲಸ ಮಾಡೋದ್ರಲ್ಲಿ ಕಳ್ಳಾಟ ಆಡ್ತಾರೆ. ಸೊ ಗಿಲ್ಲಿ ಬಿಟ್ರೆ ಅಶ್ವಿನಿ ಮ್ಯಾಮ್ ಅವರು ಎರಡನೇ ಕಳ್ಳಾಟ ಆಡೋದು ಅಂತ. ಇನ್ನೊಂದು ಮನೆಯಲ್ಲಿ ಎಲ್ಲರೂ ಕೂಡ ರೂಲ್ಸ್ ನ ಫಾಲೋ ಮಾಡದೇ ಇರೋದು ಒನ್ ಆಫ್ ದ ಬಿಗ್ಗೆಸ್ಟ್ ಕ್ರೈಮ್ ಅಂತ ಹೇಳ್ತೀನಿ. ಆ ಫಾಲೋ ಮಾಡದೇ ಇರ್ಬೇಕಾದ್ರೆ ಮನೆಯವ್ರಿಗೆ ಪರಿಣಾಮ ಬೀಳುತ್ತೆ. ಊಟ ತಿಂಡಿಲಿ ಆಗಿರ್ಬೋದು, ಲಕ್ಸುರಿ ಬಜೆಟ್ ಗಳಾಗಿರ್ಬೋದು ಕಟ್ ಮಾಡ್ತಾರೆ. ರಘು ಅವ್ರಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್ ಅಂತ ಅನ್ಕೊಂತೀನಿ. ಯಾಕಂದ್ರೆ ಅವ್ರ ಕ್ಯಾಪ್ಟನ್ಸಿಯಲ್ಲಿ ಯಾರು ಕೂಡ ತಾರತಮ್ಯ ಮಾಡಲ್ಲ. ನನಗೆ ಗೇಮ್ ಮಾಡ್ಬೇಕಾದ್ರೆ ಅವರು ಕೂಡ ಕಷ್ಟಪಟ್ಟಿಲ್ವ. ಹಾಗಾದ್ರೆ ಡ್ರಮ್ ನ ಎತ್ಕೊಂಡು ಸೂರಜ್ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಇವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ಅಶ್ವಿನಿ ಅವ್ರಿಗೆ ಬೆನ್ನು ಆಗುವಂತದ್ದು ಏನ್ ಕೆಲಸ ಮಾಡಿದ್ರು ನೀನು ನನ್ನ ಕಾಮನ್ ಥಿಂಗ್ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಐ ನೋ ದಟ್ ಮೇ ಬಿ ನಾನು ಅಶ್ವಿನಿ ಅವ್ರು ಗೇಮ್ ಮಾಡಿದ್ದೆ, ಅಲ್ ಬಿ ಆನೆಸ್ಟ್ ವಿತ್ ನಂದು ಅಶ್ವಿನಿ ಅವ್ರ ತಲೆ ಬಗ್ಗಿಸ್ಬಿಟ್ಟು ಅಶ್ವಿನಿ ಅವ್ರ ಜಗಳ ಆಯ್ತಷ್ಟೇ. ಬಟ್ ಎಲ್ಲಿ ಟಾಸ್ಕ್ ಆಡಿದ್ರು ಅವ್ರು ಉಸ್ತುವಾರಿಗಳಾಗಿದ್ರು ಅದನ್ನೇ ಹೇಳ್ತಾರೆ. ನಾನು ಉಸ್ತುವಾರಿಗಳಾಗಿರೋ ಜಗಳ ಆಯ್ತು. ಜಗಳ ಅಂತಂದ್ರೆ ಗಿಲ್ಲಿ ಇವ್ರ ಮಧ್ಯೆ ಜಗಳ ಆಗಿದೆಯಲ್ಲ, ಜಗಳ ಆಗಿರೋದು. ಹೌದು, ನಿನ್ನೆ ಅದು ಏನಾಗಿದೆ ಗೈಸ್, ಆಕ್ಚುಲಿ ಒಂದು ಜಗಳ ಆಗುತ್ತೆ ಗೊತ್ತಾ, ಅಲ್ಲಿಗೆ ಎಪಿಸೋಡ್ ಕಟ್ ಆಗಿದೆ. ಆ ಒಂದು ಇವತ್ತು ಪ್ರೋಮೋ ಏನ್ ತೋರಿಸಿದ್ರೆ ನಿನ್ನೆದೇ ಆಕ್ಚುಲಿ ಅದು ಕಂಟಿನ್ಯೂಸ್ ನಡೀತಾ ಇದೆ. ಅಂದ್ರೆ ಆಫ್ಟರ್ ದಟ್ ಲೈಕ್ ಟಾಸ್ಕ್ ಎಲ್ಲ ಮುಗಿದ್ಮೇಲೆ ಡಿಸ್ಮ್ಯಾಂಟಲ್ ಆಗಿದೆ ಅಂತ ಅನ್ಕೊಂತೀನಿ. ಡಿಸ್ಮ್ಯಾಂಟಲ್ ಆದ್ಮೇಲೆ ಗಿಲ್ಲಿ ಹೋಗಿ ಅಶ್ವಿನಿ ಅವರು ಹತ್ಕೊಂಡು ಕೂತ್ಕೊಂತಾರೆ. ತೇಜೋವಧೆ ಮಾಡೋದು ಎಷ್ಟು ಸರಿ ಅಂತಂದಷ್ಟು ಒಂದಷ್ಟು ಮಾತುಗಳು ಆಡ್ತಾರೆ. ಮೇ ಬಿ ಎಲ್ಲರೂ ಬಂದು ಸಮಾಧಾನ ಮಾಡ್ತಾರೇನೋ. ಒಂದು 4 ಜನ ಅವ್ರದ್ದೊಂದು ಗ್ರೂಪ್ ಇದೆ, ಅದು ಸಮಾಧಾನ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಆಚೆಗಡೆ ಲಾನ್ ಲೈಕ್ ಮಾಮೂಲಿ ಕುತ್ಕೊಂಡಿರ್ತಾರೆ ಬೀನ್ ಬ್ಯಾಗ್ ಮೇಲೆ. ಸೊ ಬೀನ್ ಬ್ಯಾಗ್ ಮಾತ್ರ ಕುತ್ಕೊಂಡಿರ್ಬೇಕಾದ್ರೆ ರಘು ಅವ್ರು ಬರ್ತಾರೆ. ರಘು ಅವ್ರು ಹೇಳ್ತಾರೆ ಮ್ಯಾಮ್ ಕೆಲಸ ಮಾಡ್ಬೇಕು ಮ್ಯಾಮ್ ಅಂತಂದಾಗ ಇದಿಬ್ರು ರಘು ಅವರೇ ಒಂದು 10 ನಿಮಿಷ ಮಾಡ್ತೀನಿ ಅಂತಂದ್ರೆ ರಘು ಅವರೇ ಅಂತ ರೆಸ್ಪೆಕ್ಟ್ ಕೊಡ್ತಾರೆ, ಇಲ್ಲ ಅಂತ ಹೇಳ್ತಾರೆ. ಇವನ್ ರಘು ಅವರು ಕೂಡ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ಸಿದ್ದು ಇಷ್ಟು ದಿನಗಳ ಕಾಲ. ಅವರು ಸ್ಟಾರ್ಟಿಂಗ್ ಅಲ್ಲೂ ಹೋಗೋ ಬರೋ ಅಂತ ಒಂದಷ್ಟು ಜಗಳಗಳು ಕೂಡ ಆಗುತ್ತೆ. ಬಟ್ ರಘು ಅವ್ರು ಏನಂತಂದ್ರೆ ಕಾರ್ಪೊರೇಟ್ ಕಲ್ಚರ್ ಬೆಳೆದಿರೋದ್ರಿಂದ ಅವರು ಅವರ ಮಿಸಸ್ಗೂ ಕೂಡ ಹೋಗೋ ಬಾ ಅಂತಾನೆ ಕರೆಯೋದು. ಅಂಡ್ ರಘು ಅವ್ರ ಮಿಸಸ್ ಕೂಡ ಆಕ್ಚುಲಿ ಅವ್ರು ಹೋಗೋ ಬಾರೋ ಅಂತಾನೆ ಕರೆಯೋದು. ನೀವು ಯೂಶಲಿ ಅವ್ರ ಕಾಮನ್ ಇಂಟರ್ವ್ಯೂಗಳನ್ನ ನಾನು ನೋಡ್ತಾ ಇದ್ದೆ. ನಾನು ಅನ್ಕೊಂತಾ ಇದ್ದೆ ಮೇ ಬಿ ಇಟ್ಸ್ ಲೈಕ್ ಮ್ಯೂಚುವಲ್ ರೆಸ್ಪೆಕ್ಟ್ ಫ್ರೆಂಡ್ ಕೂಡ ಇರ್ಬೋದು. ಲೈಕ್ ಹೋಗೇಲೆ ಬಾರೇಲೆ ಹೋಗಿ ಬನ್ನಿ ಅಂತ ಮಾಡಬೇಡ ಹೋಗು ಅಂತ ಇವ್ರು ಆಕ್ಚುಲಿ ಫಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳೋದು. ರಘು ಅವರೇ ಹೇಳ್ತಾರೆ ಮಾಡಬೇಡ ಹೋಗು ಅಂತಂತಾರೆ, ಹೋಗೇಲೆ ಅಂತನಲ್ಲ, ಮಾಡಬೇಡ ಹೋಗು ಅಂತಂತಾರೆ. ಯಾರು ಹೇಳ್ತಾ ಇದೆಯಾ ಹೋಗು ಅಂತ, ಏಕವಚನ ಏನ್ ಯೂಸ್ ಮಾಡ್ತಾ ಇದೆಯಾ ನೀನ್ ನನಗೆ ಅಂತ ಅಂತಾರೆ. ನೀನ್ ಬೆಟ್ಟೆಲ್ಲ ತೋರಿಸ್ಬೇಡ. ಸಿ ಎಂಡ್ ಆಫ್ ದ ಡೇ ಸಣ್ಣ ಪುಟ್ಟದಕ್ಕೂ ಇವರು ರಘು ಅವ್ರಿಗೂ ಏನೋ ಒಂದು 5 ವರ್ಷ ಡಿಫ್ರೆನ್ಸ್ ಅಂತ. ಸೇಮ್ ಏಜ್ ಇಲ್ಲ, ಒಂದು 4 ವರ್ಷ 3 ವರ್ಷ ಡಿಫ್ರೆನ್ಸ್ ಇರ್ಬೋದೇನೋ ಗೈಸ್ ನನ್ಗೆ ಗೊತ್ತಿರೋ ಮಟ್ಟಿಗೆ. ಬಟ್ ಇವ್ರು ಯಾವ ತರ ಸೀನ್ಗಳು ಮಾಡ್ತಾರೆ ಅಂತಂದ್ರೆ ಏನ್ ಗುರು ರೆಸ್ಪೆಕ್ಟ್ ಇವ್ರಿಗೆ. ಲೈಕ್ ಹೌ ದಿಸ್ ಈಸ್ ಎಕ್ಸ್ಪೆಕ್ಟಿಂಗ್ ಲೈಕ್ ರಾಜಮಾತೆ ಮ್ಯಾಮ್ ಅಡ್ವಿದ್ದೆ ಮ್ಯಾಮ್. ಲೈಕ್ ಇಟ್ಸ್ ಲೈಕ್ ಗೈಸ್ ನಾನು ಆಕ್ಚುಲಿ ಲಿಟ್ರಲಿ ಏನ್ ಅನ್ಸುತ್ತೆ ಅಂತಂದ್ರೆ ಕೆಲವೊಂದ್ಸತಿ ಅಶ್ವಿನಿ ಮ್ಯಾಮ್ ಅವ್ರದ್ದು ಒಂದಷ್ಟು ಮಾತುಗಳು ಕೇಳಿದಾಗ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಇವರು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸರಿನೂ ಅಂತಾನು ಅನ್ಸುತ್ತೆ. ಬಟ್ ಈ ಒಂದು ಪಾಯಿಂಟ್ ಆಫ್ ವ್ಯೂ, ಈ ಮರ್ಯಾದೆ ಕೊಡಬೇಕು ಅಂತಂದ್ರೆ ಮರ್ಯಾದೆ ಹೆಂಗ್ ಗೊತ್ತಾ ಮ್ಯಾಮ್ ಆಕ್ಚುಲಿ ಸಿಗೋದು, ನೀವು ಅವ್ರು ಹೇಳಿದ ತಕ್ಷಣ ನೀವು ಬಂದು ಕೆಲಸ ಮಾಡಿದ್ರೆ ಯು ಡಿಸರ್ವ್ಡ್ ಇಟ್. ಅಂದ್ರೆ ಅವ್ರ ಕೆಲಸ ನೀವು ಮಾಡ್ತಾ ಇಲ್ಲ, ಮನೆ ಕೆಲಸ ನೀವು ಒಬ್ಬರೇ ಅಂತಲ್ಲ, ಗಿಲ್ಲಿಯವ್ರಿಗೂ ಕೂಡ ಗಿಲ್ಲಿಯವ್ರಿಗೂ ಹೇಳ್ತಾ ಇದೀವಲ್ಲ ಈಗ ಬರ್ಬೋದು ಮತ್ತೆ. ಸೊ ನೆನ್ನೆ ಯಾರೊಬ್ರು ಕಮೆಂಟ್ ಮಾಡ್ತಿದ್ರಲ್ಲ, ಸೊ ಹೇಳ್ಬೋದು ಈಗ ಗಿಲ್ಲಿಯವ್ರಿಗೂ ಯಾಕೆ ನೀವೇನು ಹೇಳಲ್ಲ ಅಂತ. ಗಿಲ್ಲಿಯವರು ಕೆಲಸ ಮಾಡಲ್ಲ, ಕಳ್ಳಾಟ ಆಡ್ತಾರೆ. ಗಿಲ್ಲಿ ಬಿಟ್ರೆ ನೆಕ್ಸ್ಟ್ ಅಶ್ವಿನಿ ಮ್ಯಾಮ್ ಅವರೇ. ಸೊ ಆ ಮನೇಲಿ ಕೆಲಸ ಮಾಡಿದ್ರೆ ಕಳ್ಳಾಟ ಆಡೋದಲ್ಲಿ. ಅಂಡ್ ಇನ್ನೊಂದು ಏನಂದ್ರೆ ರಘು ಅವ್ರಿಗೂ ಯಾಕೆ ಸ್ವಲ್ಪ ಪ್ರೆಷರ್ ಫೀಲ್ ಆಗಿದೆ ಹೇಳ್ತೀನಿ ಕೇಳಿ. ಟಾಸ್ಕ್ ಆಡಿದ್ದಾರೆ,
ಅದ್ಮೇಲೆ ಎತ್ಕೊಂಡಿದ್ದಾರೆ. ಆ ಒಂದು ತಲೆಯಲ್ಲಿ ಮೇ ಬಿ ಸೋತಿರೋದು ಕೂಡ ಇರ್ಬೋದಲ್ವಾ ಮೇ ಬಿ. ಅಂಡ್ ಇನ್ನೊಂದು ಎಷ್ಟು ಗೈಸ್ ಟಾಸ್ಕ್ ಬಗ್ಗೆ ಮಾತಾಡೋಣ. ಅಂಡ್ ಫಸ್ಟ್ ಇದೊಂದಷ್ಟು ಒಂದು ನಿಮಿಷ ಇಲ್ಲ ಆಕ್ಚುಲಿ ಇದಾದ್ಮೇಲೆ ಗೇಟ್ ಹತ್ರ ಹೋಗ್ಬಿಟ್ಟು ನಾನು ಬಿಗ್ ಬಾಸ್ ಮನೇಲಿ ಇರಲ್ಲ, ಈ ಮನೇಲಿ ಇರಲ್ಲ, ನಾನು ಹೋಗ್ಬೇಕು, ಬಾಗಿಲು ತೆಗೀರಿ ಅಂತ ಹತ್ಕೊಂಡು ಹೇಳ್ತಾ ಇದ್ರೆ. ಸೊ ಬಿಗ್ ಬಾಸ್ ಅವ್ರು ಬಾಗಿಲು ತೆಗಿತಾರ, ಬಾಗಿಲು ತೆಗಿಯಲ್ವಾ? ಅಂದ್ರೆ ಎಪಿಸೋಡ್ ಮರ್ಯಾದೆಗೋಸ್ಕರನೇ ಬಂದಿರೋದು. ಲೈಕ್ ಮರ್ಯಾದೆ ಇಲ್ಲ ಅಂತಂದ್ರೆ ನಾನು ಇರಕ್ಕಾಗಲ್ಲ ಇಲ್ಲಿ, ತೆಗಿರಿ ಬಿಗ್ ಬಾಸ್ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಸೂರಜ್ ಅವರು ಜಾನ್ವಿ ಅವರು ಬಂದು ತಡೀತಾ ಇರ್ತಾರೆ. ಮ್ಯಾಮ್ ನಿಮ್ಗೆ ಮರ್ಯಾದೆ ಬೇಕು ಅಂತಂದ್ರೆ ನೀವು ಇನ್ನೊಬ್ರಿಗೆ ಮರ್ಯಾದೆ ಕೊಡ್ಬೇಕಲ್ವಾ ಮ್ಯಾಮ್. ಐ ಆಮ್ ನಾಟ್ ಸೇಯಿಂಗ್ ದಟ್ ಈ ಪ್ರತಿ ಸತಿ ಇವರ ಒಂದು ಮಾತು ಹೆಂಗಿರುತ್ತೆ ಅಂತಂದ್ರೆ ಬೇರೆಯವ್ರಿಗೆ ಎಷ್ಟಾದ್ರೂ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ಬೋದು. ಈಗ ನಾನು ಹೇಳ್ತಾ ಇರೋದು ಒಂದು ಕಾಮೆಂಟ್ ತಿಳ್ಕೊಳ್ಳಿ ಗೈಸ್. ಆಕ್ಚುಲಿ ನಾನು ತಪ್ಪಿದಿನ ಸರಿ ಇದೀನ ನೀವು ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಸೂರಜ್ಗೂ ಮತ್ತೆ ಧ್ರುವಂತ್ ಅವ್ರಿಗೂ ಒಂದು ಜಗಳ ಆಯ್ತು. ಮೇ ಬಿ ನಾನು ಧ್ರುವಂತ್ ಅವರು ಏನೇ ಮಾತಾಡ್ಬೋದು, ಏನೇ ಒಂದು ಪರ್ಟಿಕ್ಯುಲರ್ ಆರ್ಗ್ಯೂ ಮಾಡ್ಬೋದು. ಸ್ವಿಮ್ಮಿಂಗ್ ಪೂಲ್ ಏರಿಯಾದಲ್ಲಿ ಧ್ರುವಂತ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ರಿಗೂ ಕೂಡ ಹೋಗಿ ಬನ್ನಿ ಅಂತ ರೆಸ್ಪೆಕ್ಟ್ ಕೊಡ್ತಾರೆ, ಬ್ರದರ್ ಅಂತ ರೆಸ್ಪೆಕ್ಟ್ ಕೊಡ್ತಾರೆ, ಬ್ರೋ ಅಂತ ರೆಸ್ಪೆಕ್ಟ್ ಕೊಡ್ತಾರೆ. ಈವನ್ ಈ ಆಪೋಸಿಟ್ ವ್ಯಕ್ತಿಗಳು ಕೂಡ ಅಲ್ಲಿ ಒಂದಷ್ಟು ಸೂರಜ್ ಅವರು ಮಾತಾಡ್ತಾ ಇರ್ಬೇಕಾದ್ರೆ ಬ್ರೋ ನೀವು ನನ್ಗೆ ರೆಸ್ಪೆಕ್ಟ್ ಕೊಡಿ ಬ್ರೋ ಅಂತ ಡಿಮ್ಯಾಂಡ್ ಮಾಡ್ತಾರೆ. ಅಂದ್ರೆ ನಾನ್ ನಿಮ್ಗೆ ಹೆಂಗೆ ರೆಸ್ಪೆಕ್ಟ್ ಕೊಡ್ತಾ ಇದೀನೋ ಕೋಪದಲ್ಲೂ ಕೂಡ ಅವ್ರು ಆರ್ಗ್ಯುಮೆಂಟ್ ನ ಕಳ್ಕೊಳ್ಳಿಲ್ಲ. ಅದೇ ತಪ್ಪು ಧ್ರುವಂತ್ ಅವ್ರದ್ದು ಇತ್ತು ಬಿಡಿ, ರಾಶಿಕಾ ಬಗ್ಗೆ ಮಾತಾಡಬಾರ್ದು, ರೆಸ್ಪೆಕ್ಟ್ ಕೊಟ್ಬಿಟ್ಟು ರೆಸ್ಪೆಕ್ಟ್ ನ ಈಸ್ಕೊಂಡ್ರು ಅವರು. ಇಲ್ಲಿ ಅಶ್ವಿನಿ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಏಕವಚನದಲ್ಲೆಲ್ಲ ನೀನ್ ಮಾತಾಡ್ಸ್ಬೇಡ, ಅವ್ರು ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಟ್ರಿಗರ್ ಆಗ್ಬಿಟ್ಟು ನೀನು ಹೋಗಲೋ ಬಾರಲೋ ಅನ್ನೋತ್ರನೇ ಮಾತಾಡ್ಬಿಡ್ತಾರೆ. ಏನಾದ್ರು ಅಶ್ವಿನಿ ಮ್ಯಾಮ್ ಅವರು ಅವಾಗ ನೀವು ಅಂತ ಉಪಯೋಗಿಸ್ಕೊಂಡು ನೀವು ನನಗೆ ಡಿಸ್ರೆಸ್ಪೆಕ್ಟ್ ಮಾಡಬೇಡಿ, ಸೊ ಏಕವಚನದಲ್ಲಿ ಮಾತಾಡಬೇಡಿ ಅಂತ ಇವ್ರು ರೆಸ್ಪೆಕ್ಟ್ ಕೊಟ್ಬಿಟ್ಟು ಅದೇ ರಘುವರ್ ಫಸ್ಟ್ ಅಂದಿದ್ದಾರೆ ಇಲ್ಲಿ. ಸೊ ಇವ್ರು ಅಶ್ವಿನಿ ಮ್ಯಾಮ್ ಅವ್ರು ಆತರ ನನಗೆ ರೆಸ್ಪೆಕ್ಟ್ ಕೊಡಿ ನೀವು ಅಂತ ಹೇಳಿ ಮಾತಾಡಿದ್ರೆ ರಘುವರ್ದು ಇಲ್ಲಿ ದೊಡ್ಡ ತಪ್ಪಾಗ್ತಿತ್ತು. ರಘುವರ್ದು ತಪ್ಪು ಅಂತ ಹೇಳ್ತಾ ಇದೆ. ಬಟ್ ಎನಿವೇಸ್ ಗೈಸ್ ಇಟ್ಸ್ ಲೈಕ್ ಸೇಮ್ ಏಜ್ ಅಲ್ಲಿ ಇದ್ದವರು ನೀನು ಹೋಗೋ ಬಾರೋ ಹೋಗೇಲೇ ನಿನ್ನ ಅನ್ನೋ ಒಂದಷ್ಟು ವರ್ಡಿಂಗ್ ಸಿಗುತ್ತೆ, ಹೆಣ್ಮಕ್ಳಿಗೆ ಯೂಸ್ ಮಾಡಬಾರ್ದು. ನಾನು ಅದನ್ನ ಕಾಮನ್ ಆಗಿ ನನಗೂ ಅರ್ಥ ಮಾಡ್ಕೊಳ್ತೀನಿ. ಬಟ್ ದಿಸ್ ಇಸ್ ಲೈಕ್ ಹಂಗ್ ನೋಡಕ್ ಹೋದ್ರೆ ಗೈಸ್ ಲಾಸ್ಟ್ ಸೀಸನ್ ಅಲ್ಲಿ ಏನೇನೇನೋ ಕೆಟ್ಟ ಮಾತುಗಳು ಬಂದ್ಬಿಟ್ಟಿದೆ. ಸೊ ಚೈತ್ರಾ ಕುಂದಾಪುರ್ ಅವರು, ಲಾಯರ್ ಜಗದೀಶ್ ಅವರು, ಅವರೆಲ್ಲ ಆಡಿದ ಮಾತುಗಳು ಕೇಳ್ಬಿಟ್ರೆ ಏನೇನೆಲ್ಲ ಅಂದಿದ್ದಾರೆ ಗೊತ್ತಾ ಗೈಸ್. ಆಕ್ಚುಲಿ ಲಿಟ್ರಲಿ ಬಿಗ್ ಬಾಸ್ ಬೈದಿದ್ದಾರೆ ಲಾಯರ್ ಜಗದೀಶ್ ಅವರು. ಸೊ ಹನುಮಂತ್ ಅವರು, ಇವರೆಲ್ಲ ಅಂದ್ರೆ ಹನುಮಂತ್ ಅವ್ರು ಬೈದಿಲ್ಲ. ಸೊ ಎಲ್ಲ ಕಾಮಿಡಿಗೆ ಹೇಳಿರ್ತಾರೆ. ಈ ಸೀಸನ್ ಲಾಸ್ಟ್ ಸೀಸನ್ ಅಲ್ಲಿ ಆಗಿದೆ ಅಂತ ಇವ್ರು ಗೋಲ್ಡ್ ಸುರೇಶ್ ಅವ್ರು ಬೈದಿದ್ರು, ರಜತ್ ಅವರು. ಅದೆಲ್ಲ ಕೇಳಿಸ್ಕೊಂಡ್ಬಿಟ್ರೆ ಕಿವಿಲ್ ರಕ್ತನೇ ಬರ್ತೈತೆ ಇವ್ರಿಗೆಲ್ಲ. ಸೊ ಈ ಸೀಸನ್ ಆತರ ಏನೂ ಇಲ್ಲ. ಬಟ್ ಜಸ್ಟ್ ಏನಂತಂದ್ರೆ ಇಲ್ಲಿ ಹೋಗು ಬಾ, ನೀನು ಹೋಗು, ಈ ಎರಡೇ. ನೀನು ಅಂದ ತಕ್ಷಣ ಸೊ ನನಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ, ಹೋಗು ಅಂದ ತಕ್ಷಣ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ, ಸೊ ಏಕವಂಶದಲ್ಲಿ ಮಾತಾಡ್ತಾ ಇದೀರ ಅಂತ. ಸೊ ಇಲ್ಲಿ ರೊಚ್ಚಿಗೆ ಆಡ್ತಾ ಇದಾರೆ ಅಷ್ಟೇ. ಇನ್ನೊಂದು ಹೇಳ್ಬೇಕು, ಅಶ್ವಿನಿ ಅವ್ರಿಗೆ ಬೆನ್ನೋವು ಇರುತ್ತೆ, ಒಪ್ಕೊಳ್ತಾ ಇದೀನಿ. ನೀವೇನ ಟಾಸ್ಕ್ ಆಡಿದ್ರು ಅಂದ್ರೆ ಸೂಪರ್ ಆಗಿ ಆಡ್ತಾರೆ ಎಲ್ಲ ಹೇಳ್ತಾ ಇರ್ತೀರ. ಅಲ್ಲಿ ಬೆನ್ನೋವು ಅಂತ ಅಂದವರು ರಘುವರು ಹೇಳಿದ ತಕ್ಷಣ ನೀನು ಮಾಡಬೇಡ ಹೋಗು ಅಂದ ತಕ್ಷಣ ಕೋಪ ಮಾಡ್ಕೊಂಡು ಎಗರಾಡ್ಕೊಂಡು ಬರ್ತಾರಲ್ಲ, ಅವಾಗ ಬೆನ್ನೋವು ಇರ್ಲಿಲ್ವಾ? ನಾನು ಕಾಮನ್ ಪಾಯಿಂಟ್ ಇರೋದು. ನಿಮಗೆ ಅಲ್ಲಿ ಕೆಲಸ ಮಾಡು ಅಂತ ಅಂದಿದ ತಕ್ಷಣ ನಿಮಗೆ ಬೇಜಾರಾಗೋಯ್ತು, ನಿಮಗೆ ನಿಮ್ ಮೂಡಿಲ್ಲ ಅಂತಂದ ಕೆಲಸ ಮಾಡೋದಲ್ಲ ಮ್ಯಾಮ್. ಇದು ನಿಮ್ಮ ಮನೆ ಅಲ್ಲ ಮ್ಯಾಮ್, ಆಕ್ಚುಲಿ ಇದು ಬಿಗ್ ಬಾಸ್ ಮನೆ. ಬಿಗ್ ಬಾಸ್ ಅಲ್ಲಿ ಇವನ್ ಗಿಲ್ಲಿಗೂ ನಾನು ಪದೇ ಹೇಳ್ತಾ ಇರ್ತೀನಿ. ಯಾಕಂದ್ರೆ ನಾವೆಲ್ಲೋ ಒಂದ್ ಕಡೆ ಬೇರೆಯವರ ಒಂದು ಮನೆಗೆ ಹೋಗಿರ್ತೀವಿ ಅಂತಂದಾಗ ಬೇರೆಯವರ ಒಂದು ಕಲ್ಚರ್ನ ನೋಡಿ ನಾವು ಕಲ್ತ್ಕೊಳ್ಬೇಕಾಗುತ್ತೆ. ಅವರು ನಾವು ಕಂಫರ್ಟ್ ಝೋನ್ ಹುಡ್ಕೊಳ್ಬೇಕು. ಹೌದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲಿ ಹುಡ್ಕೊಳ್ಬೇಕು ಅಂತಂದ್ರೆ ಮಾತಾಡೋದಕ್ಕೆ ಯಾರೋ ಒಬ್ಬ ಪಾರ್ಟ್ನರ್ ಬೇಕು, ಅವ್ರನ್ನ ಹುಡ್ಕೊಳ್ಳೋಣ. ಬಟ್ ಮನೆ ಕೆಲಸ ಅಂತ ಬಂದಾಗ ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ಆಗಿರ್ತಾರೆ. ಇವರು ಜಾನ್ವಿ ಅವರಾಗ್ಲಿ ಮತ್ತೆ ಅಶ್ವಿನಿ ಅವರಾಗ್ಲಿ ಹೋಗಿ ಹಾಲ್ ಪ್ಯಾಕೆಟ್ ಕದ್ದು ಬಿಡೋದು, ಕಾಫಿ ಮಾಡ್ಕೊಂಡು ಕುಡಿಯೋದು, ಸರಿನಾ? ಹಂಗಾದ್ರೆ ಈಗ ಹೆಂಗಾಯ್ತು ಗೊತ್ತಾ, ಮನೇಲಿ 5 ಜನ ಮಕ್ಳುಗಳು ಇರ್ತಾರೆ, 4 ಜನಕ್ಕೆ ಚೆನ್ನಾಗಿ ಊಟ ತಿಂಡಿ ಎಲ್ಲ ಸಿಗ್ತಾ ಇರುತ್ತೆ, ಇನ್ನಿಬ್ರಿಗೆ ಸಿಗ್ತಾರಲ್ಲ. ಪೌಷ್ಟಿಕಾಂಶ ಎಲ್ಲ ಪಾಪ ಅವ್ರಿಗೆ ಏನು ಸಿಗಲ್ಲ. ಅವ್ರಿಗೆ ಕಳ್ತನ ಮಾಡ್ಕೊಂಡು ಇವರೇ ತಿನ್ಕೊಂಡ್ಬಿಟ್ರೆ 3 ಜನ ಮಕ್ಳಿಗೆ ಮಾತ್ರ ನೋಡ್ಕೊಂಡು ಇನ್ನಿಬ್ರಿಗೆ ಅನ್ಯಾಯ ಆಗಲ್ವಾ? ಅದೇ ರೀತಿನೇ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಕೆಲಸನ ಈಕ್ವಲ್ ಆಗಿ ಮಾಡಬೇಕು. ರಕ್ಷಿತಾ ಅವ್ರು ಅದನ್ನೇ ಹೇಳ್ತಾರೆ. ರಕ್ಷಿತಾ ಅವ್ರು ನೋಡಿ ಪಾಪ ಹುಡುಗಿ ಓಡೋಗುತ್ತೆ, ಬೇರೆಯವ್ರ ಕೆಲಸ ಕೂಡ ಕೆಲವೊಂದ್ಸತಿ ಮಾಡಿರೋದು ಕೂಡ ನೋಡಿದೀವಿ. ಜೊತೆಗೆ ಸೂರಜ್ ಅವ್ರು ಸಖತ ಕೆಲಸ ಮಾಡ್ತಾರೆ ಗುರು. ಆಕ್ಚುಲಿ ಪಾಪ ಸೂರಜ್ ಅವ್ರು, ನಾನು ಆನೆಸ್ಟ್ ಆಗಿ ಹೇಳ್ಬೇಕು, ಮನೆ ಕೆಲಸ ಅಂತ ಬಂದಾಗ ಅವರೆಲ್ಲೂ ಕೂಡ ಕಳ್ಳಾಟ ಆಡಿಲ್ಲ ಪಾಪ. ಅಡಿಗೆನೆ ಅವ್ರು ಚೆಫ್ ಏನೋ ಮೇ ಬಿ, ಹೌದು ಒಪ್ಕೊಳ್ತೀನಿ. ಬಟ್ ಅಡಿಗೆ ಕೆಲಸ ಅಂತ ಬಂದಾಗ ಇಂಟ್ರೆಸ್ಟ್ ಪಟ್ಟು ಮಾಡ್ತಾರೆ. ಕೆಲವೊಂದಷ್ಟು ಕಸ ಗುಡಿಸ್ಬೇಕು, ಏನೇ ಮಾಡ್ಬೇಕಾದ್ರೂ ಗುರು. ಆಕ್ಚುಲಿ ನೀನು ಕೆಲವೊಂದ್ಸತಿ ಮನೆಯವ್ರನ್ನ ಮನೆ ಕೆಲಸ ಮಾಡ್ಕೊಂಡು ಆನೆಸ್ಟ್ ಆಗಿ ನೀನು ಇದ್ಬಿಟ್ರೆ ನೀನ್ ಯಾರು ಕೂಡ ಪಾಯಿಂಟ್ ಔಟ್ ಮಾಡಿ ಬರಕ್ಕಾಗಲ್ಲ. ನೀನ್ ಕೆಲಸ ಮಾಡ್ತಾ ಇಲ್ಲ, ನೀನು ಇದ್ ಮಾಡ್ತಾ ಇಲ್ಲ, ರೂಲ್ಸ್ ಬ್ರೇಕ್ ಮಾಡ್ತಾ ಇಲ್ಲ ಅಂತ. ಬಟ್ ಇಲ್ಲಿ ಅಶ್ವಿನಿ ಅವ್ರದ್ದಾಗ್ಲಿ, ಜಾನ್ವಿ ಅವ್ರದ್ದಾಗ್ಲಿ, ಗಿಲ್ಲಿ ಅವ್ರದ್ದಾಗ್ಲಿ ತುಂಬಾ ರೂಲ್ಸ್ಗಳು ಬ್ರೇಕ್ ಮಾಡ್ತಾ ಇದ್ದಾರೆ. ಮೇ ಬಿ ಇದೊಂದು ಮ್ಯಾಟರ್ ಡಿಸ್ಕಷನ್ ಆಗ್ಬೇಕು ನನ್ನ ಪ್ರಕಾರ. ಸ್ಯಾಟರ್ಡೇಲಿ ಏನಕ್ಕೆ ಕೆಲಸ ಮಾಡಲ್ಲ ನೀವು? ಬಂದಿರೋದು ಮನೆ ಒಳಗಡೆ ನೀವು ಅಗ್ರಿಮೆಂಟ್ ಹಾಕೊಂತಾನೆ ಬಂದಿರೋದು, ಇಲ್ಲ ನೀವು ಗೊತ್ತಿಲ್ವಾ ನೀವು ಕೆಲಸ ಮಾಡಲ್ಲ ಅಂತ? ಏನೋ ಮನೆ ಕೆಲಸ ಇಡ್ಬೇಕಾ? ಮೇ ಬಿ ಮನೆ ಕೆಲಸ ಇಟ್ಟರೆ ಬೆಟರ್ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಇಲ್ಲ, ಅವೆಲ್ಲ ಸಾಧ್ಯ ಇಲ್ಲ ಬಿಗ್ ಬಾಸ್ ಮನೇಲಿ. ಸೊ ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ ಗೈಸ್? ಸೊ ಇವತ್ತಿನ ಪ್ರೋಮೋ ನೋಡಿ, ಸೊ ಯಾರು ತಪ್ಪಿದೆ? ರಘುವರ್ ತಪ್ಪಿತ್ತಾ ಇಲ್ಲ ಅಶ್ವಿನಿ ತಪ್ಪಿತ್ತಾ? ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡಂಗಿದ್ರೆ, ನಿನ್ನೆ ಎಪಿಸೋಡ್ ಓವರ್ ಆಲ್ ಫುಲ್ ಒಂದು ಟಾಸ್ಕ್ ಮೇಲೆ ನಿಂತಿತ್ತು. ಸೊ ಗಿಲ್ಲಿ ವರ್ಸಸ್ ಅಶ್ವಿನಿ ಮ್ಯಾಮ್ ಅವ್ರದ್ದು. ಸೊ ಆಕ್ಚುಲಿ ಪ್ರೋಮೋದ ಅವ್ರು ಲಾಸ್ಟ್ ಅಲ್ಲಿ ಹತ್ಕೊಂಡು ಕೂತ್ಕೋತಾರಲ್ಲ, ಬಾತ್ರೂಮ್ ಇರೋದಿಲ್ಲ, ಆ ಒಂದು ಪ್ರೋಮೋದಲ್ಲಿ ತೋರಿಸಿದ್ನ ಇಲ್ಲಿ ಎಪಿಸೋಡ್ ಆಡ್ ಆನ್ ಮಾಡಿಲ್ಲ. ಆಕ್ಚುಲಿ ಇಲ್ಲಿ ಮೇಲ್ನೋಟಕ್ಕೆ ಸೊ ಇಲ್ಲಿ ಸ್ಟಾರ್ಟಿಂಗ್ ತಪ್ಪು ಯಾರ್ದು ಅಂತಂದ್ರೆ, ಸೊ ಅಭಿ ಮತ್ತೆ ಧನುಷ್ ಅವ್ರದ್ದು ಎದ್ದು ಕಾಣಿಸ್ತಾ ಇತ್ತು. ಅಭಿ ಧನುಷ್ ಅವರು ಆ ಪಲ್ಲಕ್ಕಿನ ಒತ್ಕೊಳ್ಳುವಂಥದ್ದು ಏನಿತ್ತಲ್ಲ, ಸೊ ಅದನ್ನ ಬೆಂಡ್ ಮಾಡಿ ಹಿಂಗ್ ಇಟ್ಕೊಂತ ಇದ್ರು. ಫುಲ್ ಈ ಕಡೆ ಬೆಂಡ್ ಮಾಡ್ಬಿಟ್ಟಿದ್ರು ಎಡಗಡೆಗೆ. ಇಲ್ಲಿ ಅವ್ರ ಪಾಪ ಕಾವ್ಯ ಅವರು
ಅವರು ಮತ್ತೆ ಸ್ಪಂದನ ಅವರು ನೀರ್ ಹಾಕೋದಕ್ಕೆ ಆಗ್ತಾ ಇರಲ್ಲ. ಅಂಡ್ ಫಸ್ಟ್ ಮಿಸ್ಟೇಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿ ಈ ಧನುಷ್ ಅವರು ಮತ್ತೆ ಅಭಿಷೇಕ್ ಅವರು. ಸೊ ನೀರ್ನು ಕೂಡ ಚೆಲ್ತಾರೆ ಒಳಗಡೆ. ಅಲ್ಲಿ ಬಂದು ಕಾವ್ಯ ಅವರು ಹೋಗಿ ಬಕೆಟ್ ಅದೇ ಡ್ರಮ್ ನ ಇಟ್ಕೊಳ್ಳೋದಕ್ಕೆ ಹೋಗ್ತಾರೆ. ಸೊ ಇಲ್ಲಿ ಅದಕ್ಕೆ ಮುಂಚೆ ಇಲ್ಲಿ ಎಪಿಸೋಡ್ ಇನ್ನೊಂದು ತೋರಿಸಿಲ್ಲ ಮಿಸ್ಟೇಕ್ ಏನಂದ್ರೆ ಬಿಗ್ ಬಾಸ್ ಅವ್ರದ್ದು. ಇಲ್ಲಿ ಇವ್ರು ಇದಾರಲ್ಲಪ್ಪ ಯಾರು ಅಶ್ವಿನ್ ಜಾನ್ವಿ ಅವರು ಹೋಗ್ಬಿಟ್ಟು ರಘು ಮತ್ತೆ ಸೂರಜ್ ಇಟ್ಕೊಂಡಿದ್ದಂತ ಬಕೆಟ್ ನ ತಗೊಂಡೋಗಿ ಬೆಂಡ್ ಮಾಡಿದ್ರಂತೆ. ಅದನ್ನ ಎಪಿಸೋಡ್ ಅಲ್ಲಿ ತೋರಿಸಿದ್ರು. ಯಾರೋ ನಮ್ಮ ಲೈವ್ ಬಂದಾಗ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರು. ಸೊ ಮೇ ಬಿ ಫಸ್ಟ್ ತಪ್ಪು ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಇಲ್ಲಿ ಅಶ್ವಿನಿ ಮೇವ್ ತಂಡದಿಂದ. ಸೊ ಇಲ್ಲಿ ಬಂದು ವಿನ್ ಆಗಿದೆ. ಆಕ್ಚುಲಿ ಲಾಸ್ಟ್ ಅಲ್ಲಿ ಅಶ್ವಿನಿ ಮೇವ್ ಅವರು ವಿನ್ ಆಗ್ತಾರೆ. ಆ ಇನ್ ಬಿಟ್ವೀನ್ ಅಲ್ಲಿ ಕೂಡ ಜಗಳ ಕಿರಿಕ್ ಸ್ಟಾರ್ಟ್ ಆಗಿದ್ದು ಗಿಲ್ಲಿ ಮತ್ತೆ ಅಶ್ವಿನಿ ಮ್ಯಾಮ್ ನಡುವೆ ಜಗಳ ಸ್ಟಾರ್ಟ್ ಆಗುತ್ತೆ. ಸೊ ಆಕ್ಚುಲಿ ನೀವು ಒಂದು ತಿಳ್ಕೊಳ್ಳಿ, ಲೈಕ್ ಎಪಿಸೋಡ್ ನೀವು ನೋಡ್ಬೇಕಾದ್ರೆ ಮೇನ್ ನಿನ್ನೆ ಹೈಲೈಟೆಡ್ ಪಾರ್ಟ್ ಇದೆ ಗೇಮಿಂಗ್ ಪಾರ್ಟ್. ಯಾಕಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಎಲ್ರಿಗೂ ಕೂಡ ಕ್ಯಾಪ್ಟನ್ ಆಗ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಅಂಡ್ ನಾಮಿನೇಷನ್ ಲಿಸ್ಟ್ ಅಲ್ಲಿ ಲೈಕ್ ಆಲ್ ಓವರ್ ಎಲ್ಲರೂ ಬಂದಿರ್ತಾರೆ ಎಕ್ಸೆಪ್ಟ್ ಗಿಲ್ಲಿ ಅಂಡ್ ಕಾವ್ಯ. 10 ಜನನು ಕೂಡ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕುಳಿತುಕೊಳ್ತಾರೆ. ಸ್ಪಂದನ ಅವರು ಕೂಡ ನನಗೆ ಕ್ವಶನ್ ಬಂದಿದೆ ಅಂತಂದ್ರೆ 2 ಔಟ್ ಸಿಕ್ಕಿರುತ್ತೆ. ಆಕ್ಚುಲಿ ಸ್ಪಂದನ ಮಿನಿಮಮ್ 2 ಔಟ್ ಬರಬೇಕು. 1 ಔಟ್ ಬಂದ್ರೆ ದೇ ವಿಲ್ ಸೇಫ್ ಆಗ್ಬಿಡ್ತಾರೆ. ಸೊ ಮಾಡೋರ್ಗೆ ಸಿಕ್ತು ಜಾಸ್ತಿ, ಧ್ರುವಂತವ್ರಿಗೆ ಜಾಸ್ತಿ ಸಿಕ್ತು, ಜೊತೆಗೆ ಇವ್ರಿಗೆ ಅಭಿಷೇಕ್ ಅವ್ರಿಗೆ ಜಾಸ್ತಿ ಸಿಕ್ತು. ಸೊ ಆಮೇಲೆ ರಿಷಾ ಅವ್ರಿಗೆ ಕಂಪೇರ್ ಟು 4 ಜನಕ್ಕೂ ಒಂದಷ್ಟು ಈಕ್ವಲ್ ಆಗಿ ಸಿಕ್ಕಿತ್ತು. ಅದಾದ್ಮೇಲೆ ಸ್ಪಂದನ ಅವರು ಆಕ್ಚುಲಿ ತುಂಬಾ ಜನ ಟಾರ್ಗೆಟ್ ಮಾಡ್ತಾ ಇದ್ದೆ ಏನಂತಂದ್ರೆ ಸ್ಪಂದನ ಅವ್ರು ಹೋಗ್ಬೇಕು ಅಂತ. ಸೊ ಏನ್ ಅನ್ಸುತ್ತೆ ಗೈಸ್, 10 ಜನ ಇದ್ದಾರೆ, 10 ಜನ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇದ್ದಾರೆ. ಯಾರು ಅಂತ ಹೇಳ್ಬಿಡ್ತೀನಿ. ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು, ಧ್ರುವಂತ್ ಅವರು, ಮಾಳು ಅವರು, ರಕ್ಷಿತಾ ಅವರು, ಸ್ಪಂದನ ಅವರು, ರಿಷಾ ಗೌಡ ಅವರು, ಸೂರಜ್ ಸಿಂಗ್, ರಾಶಿಕಾ ಅವರು, ಅಭಿಷೇಕ್ ಅವರು, ಈ ಎಷ್ಟು ಜನ ಸೊ ನಾಮಿನೇಷನ್ ಲಿಸ್ಟ್ ಅಲ್ಲಿ. ಸೊ ಈಗ ಡೈರೆಕ್ಟ್ ನಾಮಿನೇಟ್ ಆಗಿರೋದು ರಘು ಅವರಿಂದ ರಕ್ಷಿತಾ ಅವರು. ರಕ್ಷಿತಾ ಅವ್ರದ್ದು ಇಲ್ಲಿ ಆಕ್ಚುಲಿ ಅವ್ರು ಹೇಳ್ತಾರೆ ನನಗೆ ರಘು ಅವ್ರು ಲಾಸ್ಟ್ ವೀಕ್ ಏನ್ ಮಾಡಿದ್ರು ಅದು ನಂಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂತ. ರಕ್ಷಿತಾ ದೊಡ್ಡ ಗುಣ ಇಲ್ಲಿ ಒಪ್ಕೊಂತಾರೆ, ಹೌದು ನಾನು ಮಾಡಿದ ತಪ್ಪು, ಸೊ ನೆಕ್ಸ್ಟ್ ಟೈಮ್ ನಾನು ಮಾಡಲ್ಲ ಅಂತ ಒಪ್ಕೊಂತಾರೆ ರಕ್ಷಿತಾ ಅವರು. ಗುಣ ಏನಿಲ್ಲ ಆಕ್ಚುಲಿ ರಕ್ಷಿತಾ ಅವ್ರದ್ದು ಇದು ಏನಾಗುತ್ತೆ ತಪ್ಪು ಮಾಡಿದ್ರು ಒಪ್ಕೊಂಡಿದಾರಲ್ಲ, ತಪ್ಪು ಮಾಡಿದ್ರೆ ಅಲ್ಲೇ ಒಪ್ಕೊಂಡ್ರು, ಬಟ್ ಮಾಡಬಾರ್ದಾಗಿತ್ತು. ರಘು ಅವರು ಹೆಂಗಿದ್ರು ಗೊತ್ತಾ, ಆಕ್ಚುಲಿ ಈ ಸೆಡ್ ಲಿಟರಲಿ ಸೆಡ್ ದಟ್ ನನ್ನ ಸಿಸ್ಟರ್ ತರ ನನ್ನ ತಂಗಿ ತರ ನೋಡ್ತಾ ಇದ್ದೆ ಅಂತ. ಮೇ ಬಿ ಅದು ತುಂಬಾ ಹರ್ಟ್ ಆಗುತ್ತೆ ಗೈಸ್. ಆಕ್ಚುಲಿ ನಾನು ಆನೆಸ್ಟ್ ಆಗಿ ಹೇಳ್ತಾ ಇದೀನಿ, ರಘು ಪರವಾಗಿ ಯಾಕೆ ನಿಂತ್ಕೊಳ್ತಾ ಇದೀನಿ ಅಂತಂದ್ರೆ ಮೇ ಬಿ ರಕ್ಷಿತ್ ಅವ್ರು ಫಸ್ಟ್ ಟೈಮ್ ತಪ್ಪು ಮಾಡಿದ್ದೆ ಅಲ್ಲಿ ಅಂತ ಅನಿಸ್ತು. ಅಭಿ ಅವ್ರನ್ನ ಕರ್ಸ್ಬೋದಾಗಿತ್ತು. ನಿನಗೆ ಹೆಂಗೆ ರಘು ಹೆಂಗೆ ಟಾರ್ಗೆಟ್ ಆಗ್ಬಿಟ್ರು, ರಘು ಸೇಫ್ ಆಗ್ಬಿಡ್ತಾರೆ ಅನ್ನೋ ಗ್ಯಾರಂಟಿನ ಇಲ್ಲ? ರಘು ಅವ್ರನ್ನ ನೀವು ಅಷ್ಟು ಕ್ಲೋಸ್ ಆಗಿತ್ತು. ನನ್ನ ಪ್ರಕಾರ ನಾನು ಯಾರ ಹತ್ರನಾದ್ರೂ ಕ್ಲೋಸ್ ಆಗಿದ್ರೆ ನಾನು ಅವ್ರನ್ನ ಡೇಂಜರ್ ಝೋನ್ ತಳ್ಳೋದೇ ಇಲ್ಲ ನಾನು. ಲಿಟ್ರಲಿ ಅವರು ಹೇಳಕ್ಕಾಗಲ್ಲ, ಕಾಕ್ರೋಚ್ ಅವರೇ ಹೋದ್ರು ಅಂತಂದ್ರೆ ಇನ್ ಕೇಸ್ ಏನಾದ್ರು ರಘು ಅವ್ರು ಹೊಂಟೋಗಿದ್ರೆ ಏನಾಗ್ತಿತ್ತು, ಕ್ವಶನ್ ರೈಸ್ ಆಗ್ತಿತ್ತಲ್ಲ ಆಕ್ಚುಲಿ. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆಕ್ಚುಲಿ ರಕ್ಷಿತಾ ತುಂಬಾ ತಪ್ಪು ಮಾಡಿದ್ರು. ಮೇ ಬಿ ಬೇರೆದೆಲ್ಲ ಕರೆಕ್ಟ್ ಆಗಿದ್ರೆ ನಾನು ಇಲ್ಲ ಅಂತ ಹೇಳ್ತಲ್ಲ, ಬಟ್ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತಪ್ಪು ಮಾಡಿದ್ರು. ಅದಕ್ಕೋಸ್ಕರ ರಘು ಅವರು ಹೇಳಿದ್ರು ನಿನ್ ಗೇಮ್ ಪ್ಲಾನ್ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ, ನಿನ್ ಮೈಂಡ್ ಸೆಟ್ ಎಲ್ಲ ಬೇರೆ ಕಡೆ ಚೇಂಜ್ ಆಗ್ತಾ ಇದೆ, ಸೊ ಅದಕ್ಕೋಸ್ಕರ ನಾನು ನಾಮಿನೇಟ್ ಮಾಡ್ತೀನಿ ಅಂತ ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ. ರಕ್ಷಿತಾ ಅವ್ರು ಇಲ್ಲಿ ಏನು ಮಾಡಲ್ಲ, ಅದೇ ಅಗ್ರಿ ಮಾಡ್ತಾರೆ ಪಾಪ. ರಕ್ಷಿತಾ ಏನು ಅಲ್ಲೇನು ವಾದ ಮಾಡಲ್ಲ, ಹೌದು ಅಲ್ಲಿ ಅಂದ್ರೆ ಮಾತಾಡಲ್ಲ, ಬಟ್ ಕಣ್ಣಲ್ಲಿ ಅಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಗೈಸ್ ನಿಮ್ಗೆ ಏನಿಸುತ್ತೆ ಗೈಸ್, ಆಕ್ಚುಲಿ ರಕ್ಷಿತಾ ಅವ್ರು ಏನಾದ್ರು ಗೇಮ್ ಪ್ಲಾನ್ ಏನಾದ್ರು ಚೇಂಜ್ ಮಾಡಿದ್ದಾರೆ, ಬಟ್ ರಘು ನನ್ಗೆ ಆನೆಸ್ಟ್ ಆಗಿ ಲೈಕ್ ನನ್ಗೆ ಅನ್ಸಿದ್ದು ಏನಂತಂದ್ರೆ ಆ ರಘು ಅವ್ರನ್ನ ಮಾಡಿದ್ದು ತಪ್ಪಿತ್ತು, ಬಟ್ ಆ ಹುಡುಗಿನೂ ಒಪ್ಕೊಳ್ತಾರೆ. ಬಟ್ ನಿಮ್ಮ ಅಭಿಪ್ರಾಯ ಏನ್ ಗೈಸ್, ಅದಕ್ಕೆ ರಘು ಅವ್ರನ್ನ ಮಾಡಿದ್ದು ಸರಿ ಇತ್ತ ತಪ್ಪಿತ್ತ ನೀವು ಕಮೆಂಟ್ ಮಾಡಿ ತಿಳಿಸಿ. ಕಮಿಂಗ್ ಬ್ಯಾಕ್ ಟು ಸೊ ಟಾಸ್ಕ್ ವಿಚಾರಕ್ಕೆ ಬಂತು ಅಂದ್ರೆ ಅದೇ ಲೈಕ್ ಅಭಿಷೇಕ್ ಅವರು ಇನ್ನೊಂದು ಮಾಡ್ತಾರೆ ಏನಂತಂದ್ರೆ ಇದು ನೀರೆತ್ತಿ ಹಾಕೋದಕ್ಕೆ ಹೋದಾಗ ಸ್ಪಂದನ ಅವ್ರ ಬಕೆಟ್ನ ಕಾವ್ಯ ಅವ್ರ ಬಕೆಟ್ನ ಒದಿದ್ದಾರೆ. ಇಲ್ಲಿ ಬಕೆಟ್ ಒದಿಯಂಗಿಲ್ಲ ಅಂತ ಗಿಲ್ಲಿ ಅವ್ರು ಬರ್ತಾರೆ, ಅಂಡ್ ಡ್ರಮ್ ನ ಇಟ್ಕೊಳಂಗಿಲ್ಲ ಅಂತ ಇಲ್ಲಿ ಅಶ್ವಿನಿ ಮೆಂಬರ್ ಬರ್ತಾರೆ. ಎರಡು ಕಡೆ ಆಕ್ಚುಲಿ ಬಕೆಟ್ ನ ಬಗ್ಸಿ ನೀವು ಬಕೆಟ್ ನ ಇಟ್ಕೊಳ್ಬಹುದು ಅವೆಲ್ಲ ಮೀಸ್. ಆಕ್ಚುಲಿ ಇನ್ನೊಂದೇನ್ ಗೊತ್ತಾ ಪಾಪ ಅಲ್ಲಿ ಹೆಣ್ಮಕ್ಳಿಗೆ ಏನಾಗುತ್ತೆ ಅಂತಂದ್ರೆ ಹೈಟ್ ಇರೋ ಪ್ರಾಬ್ಲಮ್ ಸ್ವಲ್ಪ ರಿಷಾ ಅವ್ರಿಗೆ ಮತ್ತೆ ಅಡ್ವಾಂಟೇಜ್ ಸಿಕ್ತು, ಒಂದ್ ಸ್ವಲ್ಪ ಹೈಟ್. ಆಮೇಲೆ ರಘು ಮತ್ತೆ ಸೂರಜ್ ಸ್ಟೆಪ್ಸ್ ಹತ್ರ ನಿಂತಿದ್ದಾರೆ, ಆ ಬ್ಲಾಕ್ ಮಾರ್ಕ್ ಹಾಕಿದ್ರೆ ಇನ್ನು ಮುಂದಕ್ಕೆ ಈ ಕಡೆಗೆ ನಿಂತಿದ್ದಾರೆ. ಬಟ್ ಇಲ್ಲಿ ಧನುಷ್ ಅವರು ಮತ್ತೆ ಅಭಿಷೇಕ್ ಅವರು ಆ ಬ್ಲಾಕ್ ಮಾರ್ಕ್ ಹಾಕಿದ್ರೆ ದೂರಕ್ಕೆ ಹೋಗ್ತಾ ಇದ್ರು. ಸೊ ಅಲ್ಲಿ ಇವ್ರಿಗೆ ಪಾಪ ಹಾಕೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಕಾವ್ಯ. ಇವ್ರು ಆಕ್ಚುಲಿ ಸ್ವಲ್ಪ ತುದಿ ಟಾಪ್ ಅಲ್ಲಿ ಇಟ್ಕೊಂಡು ಹಿಂಗ್ ಆಗ್ತಾ ಇದ್ರು, ಲೈಕ್ ಕಾವ್ಯ ಅಂಡ್ ಸ್ಪಂದನ ಇಲ್ಲಿ ಇವ್ರು ಸ್ಪಂದನ ಅವರು ಮತ್ತೆ ಸಾರಿ ಜಾನ್ವಿ ಅವರು ಮತ್ತೆ ಇವ್ರು ಇದಾರಲ್ಲ, ಸೊ ಮೇಲೆ ಎತ್ತು ನೀಟಾಗಿ ಆಗ್ತಾ ಇದಾರೆ. ಅದನ್ನೇ ಹೇಳಿದೀವಿ, ಓಕೆ ನಾ ಅದನ್ನೇ ಹೇಳಿದ್ದು, ಏನ್ ಕೇಳಿಸ್ಕೊಂತಾರೆ ಏನೋ. ಸೊ ನೆಕ್ಸ್ಟ್ ಕಾವ್ಯ ಅವ್ರು ಬಂದ್ಬಿಟ್ಟು ಮತ್ತೆ ಇವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಲೈಕ್ ಲಿಟ್ರಲಿ ದೇ ಜಂಪ್ ಬಕೆಟ್ ನ ತಗೊಂಡು ಜಂಪ್ ಮಾಡಿ ನೀರ್ನ ಎರಚ್ತಾ ಇದಾರೆ. ಅಲ್ಲಿ ಎಷ್ಟು ಬೀಳುತ್ತೆ ಗೊತ್ತಿಲ್ಲ ಅದು. ಅದಾದ್ಮೇಲೆ ಇನ್ನೊಂದು ಹಿಂಗ್ ಗುರು ಯಾಕೆ ಗುರು ಬೆಂಡ್ ಮಾಡ್ತಾರೆ. ಆಮೇಲೆ ಬಿಗ್ ಬಾಸ್ ಇಂಟರ್ವ್ಯೂ ಆಗಿ ಹೇಳ್ತಾರೆ ಬೆಂಡ್ ಮಾಡೋ ಹೋಗಿಲ್ಲ, ಪಲ್ಲಕ್ಕಿ ತರ ಸ್ಟ್ರೈಟ್ ಆಗಿ ನಿಂತ್ಕೊಳ್ಬೇಕು ಅಂತ. ಇವನ್ ಅಲ್ಲೂ ಕೂಡ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳೋ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲರ ಎನರ್ಜಿನೂ ಕೂಡ ಡ್ರೈನ್ ಆಗಿಬಿಟ್ಟಿರುತ್ತೆ. ಸೊ ಮೇ ಬಿ ನನ್ಗನ್ಸಿದೆ ಏನಂತಂದ್ರೆ ಆ ಒಂದು ಗೇಮ್ ಪಾಸ್ ಆದ್ಮೇಲೆ ಇಮಿಡಿಯೇಟ್ ಆಗಿ ರಿಷಾ ಅವರು ಮತ್ತೆ ಇವರು ಜಾನ್ವಿ ಅವರು ಟಾರ್ಗೆಟ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂತಾರೆ. ಸೊ ಇಲ್ಲಿ ಪಾಪ ರಿಷಾ ಆಕ್ಚುಲಿ ಹೇಳ್ಬೇಕಂತ ರಾಶಿಕಾ ಅವ್ರಲ್ಲ, ಇವರು ಇನ್ನೊಬ್ರು ರಿಷಾ ಸಾರಿ ರಾಶಿಕಾ ಅವರು. ಓಕೆ, ರಾಶಿಕಾ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಮಧ್ಯೆ ಮತ್ತೆ ಜಾನ್ವಿ ಮಧ್ಯೆ ಒಂದಷ್ಟು ಡಿಸ್ಕಷನ್ ಆಗುತ್ತೆ. ಸೊ ನನ್ನ ಪ್ರಕಾರ ಜಾನ್ವಿ ಅವ್ರು ಇಲ್ಲಿ ತಪ್ಪಿತ್ತು. ಜಾನ್ವಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಲೈಕ್ ಪರ್ಸನಲ್ ಅಟ್ಯಾಕ್ ಮಾಡ್ತಾರೆ. ನಿನ್ನಿಂದನೇ ಲೈಕ್ ಕಾಕ್ರೋಚ್ ಅವ್ರು ಹೋಗಿದ್ದು ಹೋಗಲೆ ಬರಲೆ ಏನ್ ಗುರು ಅಲ್ಲಿ ನಾಗವಲ್ಲಿ ಆಗದ ನೋಡಿದೆ. ಜಾನ್ವಿ ಅವರು ಮೈಕ್ ಬೇರೆ ಹಾಕಿರ್ಲ, ಫುಲ್ ಜೋರಾಗಿ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಹಾ ಹೂ ಹೂ ಹಾ ಅನ್ಕೊಂಡು ಕೂಗಾಡ್ತಿರಲ್ಲಿ. ಅಂದ್ರೆ ಇಲ್ಲಿ ರಿಷಾ ಅವ್ರದ್ದು ಲೈಕ್ ರಿಷಾ ಅವ್ರು ಯಾಕೆ ಅಷ್ಟು ಬೇಗ ರಾಶಿಕಾ ಅವ್ರು ಯಾಕೆ ಅಷ್ಟೊಂದು ಲೈಕ್ ಕೂಲ್ನೆಸ್ ನೇ ಕಳ್ಕೊಂಡ್ಬಿಡ್ತಾರೆ ಗುರು.
ಗುರು ಪಾಪ ಹೇಳ್ಬೇಕು ಅಂತಂದ್ರೆ ಸಡನ್ ಆಗಿ ಕಿಚ್ಚಾಡೋದು ಯಾಕೆ ಅವ್ರಿಗೆ ಚೆನ್ನಾಗಿ ಗೇಮ್ ಆಡ್ತಾ ಇದಾರೆ ಆಡಕ್ ಬಿಟ್ಬಿಡಿ. ಆಮೇಲೆ ರಕ್ಷಿತಾ ಬಗ್ಗೆ ಹೇಳ್ಬೇಕು, ರಕ್ಷಿತಾ ಗೇಮ್ ಸಕ್ಕತ್ತಾಗಿ ಆಡಿದ್ರು ನೆನೆ, ಅವ್ರು ತುಂಬಾ ಪರ್ಫಾರ್ಮೆನ್ಸ್ ಏನ್ ಎದ್ದು ಬಿದ್ದಲ್ಲ ಹುಡುಗಿ ಬಕಿಟ್ಟೆ ಹೊಡೆದಾಕ್ಬಿಡ್ತು ಗುರು ಪಾಪ. ಇವ್ರದ್ದು ಅದು ಕಾವ್ಯ ಅದು ಬಕಿಟ್ಟೆ ಹೊಡೆದಾಕ್ತು. ಇಲ್ಲಿ ಆಕ್ಚುಲಿ ಇನ್ನೊಂದು ನೋಡ್ಬೇಕಾದ್ರೆ ಸೊ ಜಾನು ಅವರು ರಾಶಿಕಾ ಅಂತ ಅದು ಶೀಲ್ಡ್ ಕೊಟ್ಟಿರ್ತಾರೆ ಇದು ಹೊಡೆಯೋದಕ್ಕೆ ಇದು ಮಾಡಿ ಡಿಫೆಂಡ್ ಮಾಡ್ಕೊಳಕ್ಕೆ, ಆ ಶೀಲ್ಡ್ ನ ಹಿಡ್ಕೊಂಡಿದ್ದಾರೆ ಲೈವ್ ಅಲ್ಲಿ. ನಾನು ಆಕ್ಚುಲಿ ಫೋಟೋಗಳು ನೋಡಿದೆ ನಾನು. ಸೊ ಒಂದ್ 2 ಸತಿ ಹಿಡ್ಕೊಂತಾರೆ, ಹಂಗೆ ಹಿಡ್ಕೊಳಂಗಿಲ್ಲ. ಸೊ ಅವ್ರು ಡಿಫೆಂಡ್ ಮಾಡ್ಕೊಳಕ್ ಕೊಟ್ಟಿರೋದು, ಇವ್ರು ಅದನ್ನ ಹೋಗಿ ಹಿಡ್ಕೊಂತಾ ಇದಾರೆ ಇಲ್ಲಿ. ರಕ್ಷಿತಾ ರೀತಿ ಯಾವ್ದು ಯಾವತ್ತು ಮಾಡಕ್ ಹೋಗಿಲ್ಲ ಅಲ್ಲಿ. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಪುಷ್ ಮಾಡ್ತಾ ಇದಾರೆ. ಬಟ್ ಎನಿವೇಸ್ ಅವ್ರ ಸ್ಟ್ರಾಟಜಿಗಳಾಗಿರುತ್ತೆ. ಚೆನ್ನಾಗಿ ಆಡಿದ್ರು ಗೇಮ್ ನ, ಬಿದ್ದೆಲ್ಲ ಆಡಿದ್ರು ಪಾಪ ನಮ್ ಟಗರು ಪುಟ್ಟಿ. ಇಲ್ಲಿ ಅದೇ ಗಿಲ್ಲಿ ಅವರು ಅಶ್ವಿನಿ ಮ್ಯಾಮ್ ಅವ್ರ ಮ್ಯಾಟರ್ ಬಂತು ಅಂತಂದ್ರೆ ಗಿಲ್ಲಿ ಅವ್ರು ಬರ್ತಾರೆ. ಸೊ ಇವ್ರು ಬರ್ತಾರೆ, ಗಿಲ್ಲಿ ಅವರು ಹೋಗಮ್ಮ ಪರಿಯಾಗಿ ಫಸ್ಟ್ ಯಾರಿಗೆ ಹೋಗು ಅಂತ ಇದೆಯಾ, ಫಸ್ಟ್ ರೆಸ್ಪೆಕ್ಟ್ ಕೊಡು. ನಿನಗೆ ಅಮ್ಮ ನಿನಗೆ ಒಂದಷ್ಟು ಮಾತುಕತೆ ಬರುತ್ತೆ ಆಕ್ಚುಲಿ ಇಲ್ಲಿ. ಬಟ್ ಇಲ್ಲೆಲ್ಲೂ ಕೂಡ ನಾನು ಗಿಲ್ಲಿದು ತಪ್ಪು ಅಂತ ಹೇಳಲ್ಲ. ಇಲ್ಲಿ ಏನಾಗುತ್ತೆ ಗೊತ್ತಾ, ಎಂಡ್ ಆಫ್ ದ ಡೇ ನೀವು ಉಸ್ತುವಾರಿ ಮಾಡೋದು ಬಿಟ್ಬಿಟ್ಟು ನೀವ್ ಏನಕ್ಕೆ ಇಲ್ಲಿ ಬಂದಿದ್ದೀರಾ. ಅವ್ರು ಆಕ್ಚುಲಿ ತಪ್ಪು ಮಾಡ್ತಾ ಇದಾರೆ, ಬಕೆಟ್ ನ ಬೆಂಡಾಗಿ ಇಟ್ಕೊಳ್ತಾ ಇದಾರೆ. ಅವಾಗ್ಲೂ ಹೇಳಿದ್ರು ಆಕ್ಚುಲಿ ಅಣ್ಣ ಬೆಂಡಾಗಿ ಇಟ್ಕೊಂಬೇಡ ಅಣ್ಣ. ಅವ್ರು ಆಕ್ಚುಲಿ ಬೆಂಡಾಗಿ ಇಟ್ಕೊಳ್ಳೋದ್ರಲ್ಲೂ ಕೂಡ ಇನ್ನೂ ಜಾಸ್ತಿ ಬೆಂಡ್ ಮಾಡ್ಬಿಟ್ರು. ಯಾರು ನೀರೇ ಹಾಕಬಾರ್ದು ಅನ್ನೋ ಹತ್ರ ಅಭಿಷೇಕ್ ಮತ್ತೆ ಇವ್ರು ಮಾಡಿದ್ರು. ಅಂಡ್ ಲಿಟ್ರಲಿ ಗೈಸ್ ಅಭಿಷೇಕ್ ನಂಗೆ ನಿಜ ಇಷ್ಟ ಆಗ್ತಲ್ಲ, ಆನೆಸ್ಟ್ ಆಗಿ ಹೇಳ್ತಾ ಇದೀನಿ. ಅವ್ರು ಏನೊಂದು ತುಂಬಾ ಜೆಂಟ್ಲ್ಮ್ಯಾನ್ ಅಂತ ಅನ್ಕೊಂಡಿದ್ದೆ, ನನಗೆ ಗೇಮಲ್ಲಿ ಗೊತ್ತಾಗಿದ್ದು ಜೆಂಟ್ಲ್ಮ್ಯಾನ್ ಅಲ್ಲ ಅವರು ಅಂತ. ಆಮೇಲೆ ಅವ್ರಿಗೆ ಏನ್ ಬೇಕೋ ಅದನ್ನ ಸಾಧಿಸ್ಕೊಳ್ಳಕ್ಕೆ ಧನುಷ್ ಜೊತೆ ಉಳ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಸೊ ನನ್ನ ಪ್ರಕಾರ ಮೇ ಬಿ ಆನೆಸ್ಟ್ ಆಗಿ ಹೇಳ್ತಾ ಇದೀನಿ, ಅಭಿಷೇಕ್ ಅವರು ಈ ಟಾಸ್ಕ್ ಅಂತ ಬಂದಾಗ ಏನೊಂದು ಪರ್ಫಾರ್ಮೆನ್ಸ್ ಮಾಡಿದ್ರು ಇಷ್ಟ ಆಗ್ತಾ ಇಲ್ಲ. ಸೊ ಆ್ಯಂಡ್ ಮೋರ್ ಓವರ್ ಮನೆಯಲ್ಲಿ ಒಳ್ಳೆತನ ಇರಬೇಕು, ಒಳ್ಳೆತನಕ್ಕೆ ಉಳಿಸ್ಕೊಳ್ಬೇಕು ಅಂತ ಇದೆ. ಬಟ್ ಈಗ ಯಾಕೋ ಸ್ವಲ್ಪ ಡೌನ್ ಆಗ್ತಾರೆ ಅಂತ ಅನಿಸ್ತದೆ. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ನೀವು, ಅಶ್ವಿನಿ ಅವ್ರನ್ನ ಒಂದಷ್ಟು ಟಾಪ್ ರೈಸ್ ಮಾಡೋದಕ್ಕೋಸ್ಕರ ಒಂದಷ್ಟು ಪ್ರೋಮೋಗಳನ್ನ ಅವ್ರದ್ದೇ ಬಿಡ್ತಾ ಇದಾರೆ ಏನೋ ಅಂತ ಅನಿಸ್ತದೆ. ಇರ್ಬೋದೇನೋ ಗೊತ್ತಿಲ್ಲ. ಸೊ ಇನ್ನೊಂದು ಹೇಳತ್ತಂದ್ರೆ, ಸೊ ತುಂಬಾ ಜನ ಹೇಳಿದ್ರು ಧನುಷ್ ಅವ್ರ ಬಗ್ಗೆ ಮಾತಾಡಿ ಅಂತ. ಸೊ ಧನುಷ್ ಅವರು ಅದೇ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಆಕ್ಚುಲಿ ನೋಡಂಗಿದೆ ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಸೊ ಸುದೀಪ್ ಸರ್ ಯಾರಿಗೆ ಬೈತಾರೋ ಅವ್ರಿಗೆ ಇವರು ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಅಂಡ್ ಗಿಲ್ಲಿ ಅವರು ಕೂಡ ಇಲ್ಲಿ ಧನುಷ್ ಅವ್ರನ್ನ ಸೊ ನಾಮಿನೇಟ್ ಮಾಡ್ತಾರೆ. ಯಾವ ರೀಸನ್ ಕೊಡ್ತಾರೆ ಅಂದ್ರೆ ಗುಡ್ ಬುಕ್ಸ್ ಆಗೋಕೆ ಓಕೆ ಟ್ರೈ ಮಾಡ್ತಾ ಇರ್ತಾರೆ ಎಲ್ಲರೂ ಧನುಷ್ ಅವರು ಅಂತ ಬಿಟ್ಟು ಆ ಒಂದು ರೀಸನ್ ಕೊಟ್ಬಿಟ್ಟು ಸೊ ಥಿಂಕ್ ಮಾಡಿ ಗಿಲ್ಲಿ ಅವರು ಸೊ ಧನುಷ್ ಅವ್ರಿಗೆ ಇಲ್ಲಿ ನಾಮಿನೇಟ್ ಮಾಡ್ತಾರೆ. ಸೊ ಇಲ್ಲೆಲ್ಲ ಒಂದು 10 ಜನ ಈಗ ನಾಮಿನೇಟ್ ಆಗಿದ್ರೆ. ನೆನ್ನೆ ಎಪಿಸೋಡ್ ಅದೇ ಈ ಒಂದು ಟಾಸ್ಕ್ ಇದಿತ್ತಲ್ಲ ಅಲ್ಲಿಗೆ ಎಂಡ್ ಆಗಿದೆ. ಇನ್ನ ಅವ್ರು ಹತ್ಕೊಂಡು ಜಾನ್ವಿ ಸರ್ ಇವರು ಅಶ್ವಿನಿ ಮ್ಯಾಮ್ ಅವರು ಹತ್ಕೊಂಡು ಅದೆಲ್ಲ ಅದ್ರ ಬಗ್ಗೆ ಏನೋ ಎಪಿಸೋಡ್ ಮಾಡ್ತಾರಲ್ಲಪ್ಪ, ಅದೆಲ್ಲ ಮಾತಾಡೋ ಡಿಸ್ಕಷನ್ ಇವತ್ತು ಎಪಿಸೋಡ್ ಅಲ್ಲಿ ನಡೆಯುತ್ತೆ. ಅದು ಏನು ಎತ್ತಾಕತೆ ಅಂತ ಒಟ್ಟಲ್ಲಿ ಬೆಳಗ್ಗೆ ಸಖತ್ ಇಂಟ್ರೆಸ್ಟ್ ಆಗಿರೋ ಪ್ರೋಮೋ ಬಿಟ್ಟರು ಗೈಸ್. ಆಕ್ಚುಲಿ ಆನೆಸ್ಟ್ ಆಗಿ ಹೇಳ್ಬೇಕು ಇಲ್ಲ, ಆಕ್ಚುಲಿ ನಾನು ಅಶ್ವಿನಿ ಮ್ಯಾಮ್ ಅವ್ರನ್ನ 4-5 ದಿವಸ ಹೋದ್ವಾರದಲ್ಲ ನೋಡಿದೆ ಸ್ಟಾರ್ಟಿಂಗ್ 4 ಡೇಸ್. ಸೊ ಯಾರೇ ಏನೋ ರೈಸ್ ಆಗಕ್ಕೆ ಹೋದ್ರು ಕೂಲಾಗಿ ಮಾತಾಡೋದು. ಇವನು ರಕ್ಷಿತಾ ಅವ್ನಿಗೆ ಕೂಲಾಗಿ ಮಾತಾಡೋ ಅಂತ ಹೇಳಿ ಇವರೇ ಕೂಲ್ ಮಾಡ್ತಿದ್ದಂತ ವ್ಯಕ್ತಿ ಅವರು ಅಶ್ವಿನಿ ಮ್ಯಾಮ್ ಅವರು. ಯಾಕೆ ಆಲ್ ಆಫ್ ಎ ಸಡನ್ ನೆನ್ನೆ ಮೊನ್ನೆಯಿಂದ 3-4 ದಿವಸದಿಂದ ಫುಲ್ ರೈಸ್ ಆಗಿದ್ದಾರೆ. ರೀತಿ ಹೆಂಗೆ ಅಂತಂದ್ರೆ ಸಿಕ್ಕಿಲ್ವಲ್ಲ, ಬೈಲಿಲ್ಲ. ಮೇ ಬಿ ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದಷ್ಟು ಇದೊಂದು ಮಾತುಗಳು ಹೇಳಿದ್ರೆ ಕಿಚನ ಚಪ್ಪಳೆ ಸಿಗುತ್ತೇನೋ ಸ್ಟ್ಯಾಂಡ್ ತಗೊಂಡಾಗ. ಆಮೇಲೆ ಗಿಲ್ಲಿ ಅವ್ರನ್ನ ತಪ್ಪು ಮಾಡಿಸಿ ಇವ್ರು ತಗೊಳ್ಳೋ ಪ್ಲಾನ್ ಇದೆ. ಗೈಸ್ ನಿಮ್ಗೆ ಅನ್ಸುತ್ತೆ ಗೈಸ್ ಈ ಒಂದಷ್ಟು ನಾಟಕಗಳು ನಡೀತಾ ಇರೋದು ಮೇ ಬಿ ಬರ್ತಾ ಇರೋದೆಲ್ಲ. ಬಟ್ ಆನೆಸ್ಟ್ ಆಗಿದ್ದೀರಾ, ಜೆನ್ಯೂನ್ ಆಗಿದ್ದೀರಾ, ನಾನು ಒಪ್ಕೊಳ್ಬಿಡ್ತಿದ್ದೆ. ಬಟ್ ಐ ಡೋಂಟ್ ನೋ ಗೈಸ್, ಲೈಕ್ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಲೈಕ್ ಅಭಿಪ್ರಾಯ ತಿಳಿಸಿ. ಅಂಡ್ ಗೈಸ್ ಸೊ ಇವತ್ತಿಂದ ಒಂದು ಅಪ್ಡೇಟ್ ಏನಂತಂದ್ರೆ, ಸೊ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸೊ ಡೈಲಿ 5:15ಗೆ ಸಂಜೆ 5:15ಗೆ ಲೈವ್ ಬರ್ತೀವಿ. ಒಂದು 1 hour. ಸೊ 1 hour ಸೆಷನ್ ಇರುತ್ತೆ. ಸೊ ದಯವಿಟ್ಟು ಬನ್ನಿ, ಲೈವ್ ಜಾಯ್ನ್ ಆಗಿ. ಯಾರಾದರೂ ಸೊ ನಿಮ್ಮ ಒಂದು ಪಾಯಿಂಟ್ಸ್ ಕಮೆಂಟ್ಸ್ ಇತ್ತು ಅಂದ್ರೆ ಅಲ್ಲಿ 1-to-1 ಇಂಟ್ರಾಕ್ಷನ್ ಮಾಡೋಣ. ಅಂಡ್ ಅದಾದ್ಮೇಲೆ ಎಪಿಸೋಡ್ ಆದ್ಮೇಲೆ ಲೈಕ್ 10:45ಗೆ 11 o'clock ಎಪಿಸೋಡ್ ಮುಗಿದಲ್ಲ ಅವಾಗಲೂ ಕೂಡ ಲೈವ್ ಬರ್ತೀವಿ. ಅವಾಗ ಎಪಿಸೋಡ್ನ ಕೂತ್ಕೊಂಡು ಮಾತಾಡೋಣ. ಸೊ ಡೈಲಿ 2 times ಲೈವ್ ಬರೋಣ ಅಂತ ಅನ್ಕೊಂಡಿದ್ವಿ. ಸೊ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಅಂಡ್ ಲೈವ್ ಜಾಯ್ನ್ ಆಗಿರೋದು ದಯವಿಟ್ಟು ಲೈವ್ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ನೋಡೋದಿಲ್ಲ. ಅಲ್ಲಿ ತನಕ ಬಾಯ್.